ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯ ಅಡ್ವಾಂಟೇಜಸ್ ಓವರ್ ಕನ್ವೆನ್ಷನಲ್ ಅಂದರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮಾಡಿ ರೋಬೋಟಿಕ್ ತಂತ್ರಜ್ಞಾನವನ್ನು ಬಳಸಿ ನಾವು ಮೊಣಕಾಲು ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಕನ್ವೆನ್ಷನಲ್ ಅಂದರೆ ಟ್ರೆಡಿಷನಲ್ ಅಂದರೆ ನಾವು ನಾರ್ಮಲ್ ಆಗಿ ಇಷ್ಟು ವರ್ಷಗಳಿಂದ ನಾವು ಏನು ಆಪರೇಷನ್ ಮಾಡ್ತಾ ಇದ್ದೀವಿ ಶಸ್ತ್ರಚಿಕಿತ್ಸೆ ಈ ಮೊಣಕಾಲದ್ದು ಅದ್ರದ್ದಿಂತಲೂ ರೋಬೋಟ್ ಉಪಯೋಗಿಸೋದ್ರಿಂದ ಏನು ಪ್ರಯೋಜನಗಳಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀ ಆಪರೇಷನ್ನು ಈ ಮೊಣಕಾಲು ಶಸ್ತ್ರಚಿಕಿತ್ಸೆ 25-30-35 ವರ್ಷದಿಂದ ನಡೀತಾ ಇದೆ. ಎಲ್ಲ ದೇಶಗಳಲ್ಲೂ ಸಾವಿರಾರು ಜನ, ಲಕ್ಷಾಂತರ ಜನ ಇದನ್ನು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಪ್ರಯೋಜನ ಪಡ್ಕೊಂಡಿದ್ದಾರೆ. ನೋವಿಗೆ, ಮಂಡಿ ನೋವಿಗೆ, ಮತ್ತು ಆರ್ಥ್ರೈಟಿಸ್ ಕಾಯಿಲೆಗೆ, ಮತ್ತು ಸಂಧಿವಾತ ಮತ್ತು ರೊಮಟಾಯ್ಡ್ ಆರ್ಥ್ರೈಟಿಸ್ ಈ ಎಲ್ಲ ಕಾರಣಗಳಿಗೆ ನಾವು ಈ ಒಂದು ಮೊಣಕಾಲು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಇಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ನೀವು ಕೇಳ್ಬೋದು, ಇಷ್ಟು ವರ್ಷಗಳಿಂದ ನೀವು ಇದನ್ನೇ ಮಾಡ್ತಾ ಇದ್ದೀರಾ, ಮತ್ತು ಇದರಿಂದನೂ ಮುಂಚೆನೂ ಈ ಒಂದು ಶಸ್ತ್ರಚಿಕಿತ್ಸೆಯಿಂದ ಜನಗಳಿಗೆ ನೋವು ಕಡಿಮೆ ಆಗಿದೆ, ಇದರಿಂದ ಅವರು ಗುಣಮುಖ ಆಗಿದ್ದಾರೆ. ಆದರೆ ಈ ಹೊಸದಾಗಿ ಬಂದಿರೋದು ಏನು ಪ್ರಯೋಜನ ಆಗಿದೆ? ಮುಂಚೆನೂ ಇದೇ ಮಾಡ್ತಾ ಇದ್ರಿ, ಈಗೂ ಇದೇ ಮಾಡ್ತಾ ಇದ್ರಿ, ಏನು ಅದಕ್ಕೂ ಇದಕ್ಕೂ ಏನು ಸ್ವಲ್ಪ ಪ್ರಯೋಜನಗಳು ಏನಿದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. 100ರಲ್ಲಿ 10-15 ಜನ ಈ ಒಂದು ಶಸ್ತ್ರಚಿಕಿತ್ಸೆಯಿಂದ ಅಷ್ಟೊಂದು ಖುಷಿಯಾಗಿ ಇರೋದಿಲ್ಲ. ಕೆಲವು ಕಾರಣಗಳು ಇದೆ ಅದಕ್ಕೆ. ಏನಂದರೆ ಆ ಇಂಪ್ಲಾಂಟ್ ನಾನು ಸರಿಯಾಗಿ ಕೂತಿಲ್ದಲೇ ಇರ್ಬೋದು, ಕೆಲವು ಸಣ್ಣ ಆ್ಯಂಗಲ್ 3 ಡಿಗ್ರಿ 5 ಡಿಗ್ರಿ ಆ ಆ್ಯಂಗಲ್ ಚೇಂಜ್ ಆಗಿ ಕೂತ್ಕೊಳ್ಳೋದ್ರಿಂದ ಆ ನೋವು ಮತ್ತೆ ಕಾಣಿಸ್ಬೋದು. ಮತ್ತು ಅವ್ರದ್ದು ನ್ಯಾಚುರಲ್ ನೀ ಅಂದರೆ ಅವ್ರದ್ದು ಸ್ವಾಭಾವಿಕವಾಗಿ ಅವ್ರದ್ದು ಏನು ಸ್ವಂತವಾಗಿರೋಂಥ ಮೊಣಕಾಲು ಏನಿರುತ್ತೆ ಅವ್ರದ್ದು, ಅದಲ್ಲ ನಂದು ಆರ್ಟಿಫಿಷಿಯಲ್ ಹಾಕಿದ್ದಾರೆ ಅನ್ನೋ ಒಂದು ಫೀಲಿಂಗು ಬಂದು ಸ್ವಲ್ಪ ನೋವು ಉಳ್ಕೋಬೋದು. ಅದರಿಂದ ಅವ್ರಿಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. 10-15 ಜನಕ್ಕೆ ಈ ಒಂದು ಪ್ರಮಾಣವನ್ನು, ಈ 100ರಲ್ಲಿ 10 ಜನಕ್ಕೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದ್ರಿಂದ ಹೊಸ ರಿಸರ್ಚ್ ಬಂದು ಹೊಸ ಒಂದು ಪ್ರಾಡಕ್ಟ್ಸು ಈ ಥರ ಮಾರ್ಕೆಟಿಗೆ ಬರ್ತಾ ಇರುತ್ತೆ. ಇದನ್ನು ಕಡಿಮೆ ಮಾಡೋಕ್ಕೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುವಂಥ ಪೇಷಂಟ್ಸ್ದು ನಂಬರ್ ಜಾಸ್ತಿ ಮಾಡೋದಕ್ಕೋಸ್ಕರ 100ರಲ್ಲಿ 90 ಜನ ತುಂಬ ಖುಷಿಯಾಗಿರ್ತಾರೆ, ಇನ್ನೊಂದು 10 ಜನ ಯಾಕೆ ಖುಷಿಯಾಗಿರಲ್ಲ, ಏನು ರೀಸನ್ನು ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ಒಂದು ಕಾರಣಗಳು ಏನು ಅಂತ ನೋಡಿ ಆ ಕಾರಣಗಳಿಗೆ ಸೊಲ್ಯೂಷನ್ ಕೊಡೋಕ್ಕೋಸ್ಕರ ಈ ಒಂದು ಹೊಸ ಇನ್ಸ್ಟ್ರೂಮೆಂಟ್ಸು ಹೊಸದಾಗಿ ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಕಾರಣ ಏನು ಪ್ರಮುಖವಾಗಿ ಅಂದರೆ, ನಾನಾಗಲೇ ಹೇಳಿದಾಗ ಎಕ್ಸಾಕ್ಟ್ ಆ್ಯಂಗಲ್ 2-3 ಡಿಗ್ರಿವರೆಗೂ ಕರೆಕ್ಟಾಗಿ ಈ ಒಂದು ಇಂಪ್ಲಾಂಟ್ನ ಕೂರಿಸ್ಬೋದು. ಈ ಒಂದು ಫಿಮರಲ್ ಕಾಂಪೊನೆಂಟು, ಟಿಬಿಯಲ್ ಕಾಂಪೊನೆಂಟ್ ಏನು ಹೇಳ್ತೀವಿ, ಪರ್ಫೆಕ್ಟಾಗಿ ಯಾವ ಥರ ಕೂರಿಸ್ಬೇಕು ಆ ರೀತಿ ನಾವು ಕೂರಿಸ್ಬೋದು ಕಂಪ್ಯೂಟರ್ ಮತ್ತು ರೋಬೋಟಿಕ್ ತಂತ್ರಜ್ಞಾನದ ಮೂಲಕ. ಯಾಕಂದರೆ ಇಂಟರ್ ಪರ್ಸನಲ್ ವೇರಿಯೇಷನ್, ನಾನು ಬೇರೆ ಥರ ಮಾಡ್ಬೋದು, ಇನ್ನೊಬ್ರು ಸರ್ಜನ್ ಬೇರೆ ಥರ ಮಾಡ್ಬೋದು, ಇನ್ನೊಬ್ರು ಸರ್ಜನ್ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಮಾಡ್ತೀವಿ ಮತ್ತು ನಮ್ಮ ಟ್ರೈನಿಂಗ್ ಮೇಲೆ ನಾವು ಮಾಡ್ತೀವಿ. ಆದರೆ ಆ ವೇರಿಯೇಷನ್ಸು ಈ ಒಂದು ಕಂಪ್ಯೂಟರ್ ಮತ್ತು ರೋಬೋಟಿಕ್ ಯೂಸ್ ಮಾಡೋದ್ರಿಂದ ಆಗದಲ್ಲೇ ಇರ್ಬೋದು ಅನ್ನೋ ಕಾರಣದಿಂದ ಒಂದು ಪ್ರಯೋಜನ, ಅಡ್ವಾಂಟೇಜ್. ಎರಡನೇದು, ಹ್ಯಾಪ್ಟಿಕ್ ತಂತ್ರಜ್ಞಾನ ಮೂಲಕ ಮಾಡೋದ್ರಿಂದ ಸರ್ಜನ್ಸ್ ಆಪರೇಟ್ ಮಾಡುವಾಗ ಕೈಯಲ್ಲಿ ಇಟ್ಕೊಂಡು ಬೋನ್ಸ್ನ ಕಟ್ ಮಾಡ್ತಾ ಇರ್ತಾರೆ. ಆ ಬೋನ್ಸ್ನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ಬೇರೆ ಸ್ಟ್ರಕ್ಚರ್ಗೆ, ರಕ್ತನಾಳಗಳಿಗೆ ಅಥವಾ ನರಗಳಿಗೆ ತಗುಲೋ ಚಾನ್ಸಸ್ ಇರುತ್ತೆ. ಆದರೆ ಆ ರೋಬೋಟಿಕ್ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ಅಸಿಸ್ಟೆಂಟ್ ಮಾಡೋದ್ರಿಂದ, ಕಂಪ್ಯೂಟರ್ ಮತ್ತು ರೋಬೋಟಿಕ್ ಮಾಡೋದ್ರಿಂದ ಪಕ್ಕದಲ್ಲಿರುವಂಥ ಬೇರೆ ಸ್ಟ್ರಕ್ಚರ್ಸ್ಗೆ ಅದು ಡ್ಯಾಮೇಜ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಆ ಕಡೆ ಹೋಗಬಾರ್ದು ಅನ್ನೋ ಒಂದು ಆ ಬೀಪ್ ಸೌಂಡು ಅಥವಾ ಒಂದು ಇಂಡಿಕೇಶನ್ನು ಅದರಲ್ಲಿ ಬರುತ್ತೆ. ಮೂರನೇದು ಏನಂದರೆ ಸಾಫ್ಟ್ ಟಿಶ್ಯೂ ರಿಲೀಸ್ ಅಂದರೆ ನಾವು ಈ ನೀ ಆಪರೇಷನ್ ಮಾಡುವಾಗ ಕೆಲವು ಲಿಗಮೆಂಟ್ಸ್ ಮತ್ತು ಪಕ್ಕದಲ್ಲಿರುವಂಥ ಒಂದು ಸ್ಟ್ರಕ್ಚರ್ಸ್ನ ನಾವು ರಿಲೀಸ್ ಮಾಡಿ ಆ ಒಂದು ಟೈಟ್ನೆಸ್ನ ನಾವು ಕರೆಕ್ಟ್ ಮಾಡ್ತೀವಿ. ಡಿಫಾರ್ಮಿಟಿ ಅಂತ ಕಾಲು ವಕ್ರವಾಗಿರೋದನ್ನ ಸ್ಟ್ರೈಟ್ ಮಾಡ್ತೀವಿ. ಆ ವಕ್ರವಾಗಿರೋಂಥ ಕಾಲನ್ನ ಸೀದಾ ಮಾಡುವ ಒಂದು ಟೈಮಲ್ಲಿ ನಾವು ಕೆಲವು ಸಾಫ್ಟ್ ಟಿಶ್ಯೂಸ್ ಅನ್ನೋದನ್ನ ನಾವು ರಿಲೀಸ್ ಮಾಡ್ತೀವಿ. ಆ ರಿಲೀಸ್ನ ಈ ಒಂದು ರೋಬೋಟಿಕ್ ತಂತ್ರಜ್ಞಾನದಲ್ಲಿ ಮಾಡುವಾಗ ಕಡಿಮೆ ಮಾಡ್ತೀವಿ.
ಆ ಒಂದು ರೀಸನ್ನಿಂದ ರಿಕವರಿ ಮತ್ತು ನೋವು ಕಡಿಮೆ ಇದೆ ಅಂತ ಒಂದು ಸ್ಟಡೀಸ್ ಮುಖಾಂತರ ಮತ್ತು ಜರ್ನಲ್ಸ್ ಮುಖಾಂತರ ನಮಗೆ ತಿಳಿದು ಬಂದಿದೆ. ಆದರೆ ಕ್ಲಿನಿಕಲಿ ಮತ್ತು ನಾವು ರೆಗ್ಯುಲರ್ ನೋಡುವಾಗ ಅಷ್ಟೊಂದು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಅದು ವ್ಯತ್ಯಾಸ ಇಲ್ದಲೇ ಇರ್ಬೋದು. ಆದರೆ ಆ ಒಂದು ಸ್ಟಡೀಸ್ನ ಕಂಡು ಬಂದಿದೆ. ಮತ್ತು ಇನ್ನೊಂದು ಪಾರ್ಷಿಯಲ್ ನೀ ಆಪರೇಷನ್ ಅಥವಾ ಹಾಫ್ ನೀ, ಪಾರ್ಷಿಯಲ್ ನೀ ಆಪರೇಷನ್ ಮಾಡೋಕ್ಕೆ ರೋಬೋಟಿಕ್ ತಂತ್ರಜ್ಞಾನ ತುಂಬ ಒಂದು ಉಪಯೋಗವಾದ ಒಂದು ಸಲಕರಣ, ಅಂದರೆ ಇನ್ಸ್ಟ್ರೂಮೆಂಟ್. ಅಂದರೆ ರೋಬೋಟಿಕ್ ತಂತ್ರಜ್ಞಾನದಿಂದ ಮಾಡಿದ್ರೆ, ಪಾರ್ಷಿಯಲ್ ನೀ ಮಾಡಿದ್ರೆ ಅಕ್ಯುರಸಿ ತುಂಬ ಚೆನ್ನಾಗಿ ಬರೋದ್ರಿಂದ ರಿಸಲ್ಟ್ಸು ತುಂಬ ಚೆನ್ನಾಗಿ ಕೊಡ್ಬೋದು. ಈ ಕೆಲವು ಕಾರಣಗಳು ನಮ್ಮ ರೋಬೋಟಿಕ್ ತಂತ್ರಜ್ಞಾನ ಅಡ್ವಾಂಟೇಜಸ್ ಓವರ್ ಕನ್ವೆನ್ಷನಲ್ ಅಥವಾ ಟ್ರೆಡಿಷನಲ್ ನೀ ಆಪರೇಷನ್. ಹಾಗಂತ ಟ್ರೆಡಿಷನಲ್ ನೀ ಆಪರೇಷನ್ ಅಲ್ಲಿ ತೊಂದರೆ ಇದೆ ಅಂತ ಅಲ್ಲ. ಆದರೆ ಟ್ರೆಡಿಷನಲ್ ನೀ ಆಪರೇಷನ್ಗಿಂತ ಕೆಲವು ಒಂದು ಸ್ವಲ್ಪ ಪ್ರಮಾಣದ ಅಡ್ವಾಂಟೇಜಸ್ ನಾನು ಇದರಲ್ಲಿ ಹೇಳಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ಮತ್ತು ಮಾಹಿತಿಯಿಂದ ನಿಮಗೆ ಪ್ರಯೋಜನ ಆಗ್ತಾ ಇದೆ ಅಂದರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಕನ್ನಡದಲ್ಲಿ ಮತ್ತು ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಹಿತಿಯನ್ನು ಆರ್ಥೋಪೆಡಿಕ್ ನೀ ಮತ್ತು ಹಿಪ್ಪು ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್, ಲಿಗಮೆಂಟ್ ಆಪರೇಷನ್ ಸರ್ಜರಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.